ಲಕ್ಷ್ಮೀದೇವಿಯು ನಮ್ಮ ಜೀವನದಲ್ಲಿ ಬರುವ ಮೊದಲು ನೀಡುವ ಸೂಚನೆಗಳು. ಶುಕ್ರವಾರದ ದಿನ ಮನೆಗೆ ಯಾರಾದರೂ ಹೂಗಳನ್ನು ತಂದು ಕೊಟ್ಟರೆ ಬೇಡ ಎನ್ನಬೇಡಿ, ಅದು ಅತ್ಯಂತ ಶುಭವಾದದ್ದು. ಸಾಕ್ಷಾತ್ ಲಕ್ಷ್ಮಿಯೇ ಮನೆಗೆ ಬಂದ ಹಾಗೆ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಕಾಣಿಸಿದರೆ ಸದ್ಯದಲ್ಲೇ ಹಣದ ಸಮಸ್ಯೆಗಳು ಇದ್ದರೆ ಬಗೆಹರಿಯುತ್ತದೆ ಅನ್ನುವುದರ ಸೂಚನೆ. ಕಪ್ಪು ಇರುವೆಗಳು ಮನೆ ಒಳಗೆ ಬರುವುದು ಶುಭ ಸೂಚಕ. ಬೆಳಗ್ಗೆ ಎದ್ದ ತಕ್ಷಣ ದೇವರ ಫೋಟೋವನ್ನು ನೋಡಿ ಮನೆಯಿಂದ ಹೊರಗೆ ಬಂದಾಗ ಯಾರಾದರೂ ಕಸಗುಡಿಸುವುದನ್ನು ನೋಡಿದರೆ ಅದು ಶುಭ ಸೂಚಕ. ಮನೆಯ ಮುಂದೆ ಹಾಕಿದ ತುಳಸಿ ಗಿಡವು ಹಚ್ಚ ಹಸಿರಾಗಿ ಬೆಳೆದರೆ ಆ ಮನೆಯೂ ಕೂಡ ತುಳಸಿ ಗಿಡ ಬೆಳೆದ ಹಾಗೆ ಅಭಿವೃದ್ಧಿ ಆಗುತ್ತದೆ. ತುಳಸಿ ಗಿಡ ಹೆಚ್ಚಾಗಿ ಬೆಳೆದರೆ ಅದು ಶುಭದ ಸೂಚನೆ. ಬೆಳಗ್ಗೆ ಎದ್ದಾಗ ನಿಮಗೆ ಗೂಬೆ ಕಾಣಿಸಿಕೊಂಡರೆ ಶುಭ, ಏಕೆಂದರೆ ಗೂಬೆಯು ಲಕ್ಷ್ಮೀದೇವಿಯ ವಾಹನ. ಇದು ರಾತ್ರಿ ಮಾತ್ರ ಕಾಣಿಸುತ್ತದೆ, ಹಗಲಿನಲ್ಲಿ ಸಾಮಾನ್ಯವಾಗಿ ಕಾಣಿಸುವುದಿಲ್ಲ ಹಾಗೂ ಗೂಬೆಯು ಹಗಲಿನಲ್ಲಿ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಒಂದು ವೇಳೆ ಆಗಲಿ ಗೂಬೆ ಕಾಣಿಸಿದರೆ ಅದು ಶುಭ ಸೂಚನೆ. ಬೆಳಗ್ಗೆ ಎದ್ದ ತಕ್ಷಣ ಗಂಟೆಯ ಶಬ್ದ ಮತ್ತು ಶಂಖನಾದವು ಕೇಳಿಸಿದರೆ ಸಂಪತ್ತಿನ ಅಭಿವೃದ್ಧಿಯಾಗುತ್ತದೆ ಎನ್ನುವುದರ ಸೂಚನೆ. ಮನೆಯಲ್ಲಿ ಅಕಸ್ಮಾತಾಗಿ ಹಲ್ಲಿಯೂ ಕಾಣಿಸಿದರೆ ಶುಭ, ಅದರಲ್ಲೂ ಮನೆಯ ಒಂದೇ ಸ್ಥಳದಲ್ಲಿ 3 ಹಲ್ಲಿಗಳು ಕಾಣಿಸಿದರೆ ಅದು ಶುಭ ಸಂಕೇತ, ಹಣದ ಆಗಮನ ಆಗುತ್ತದೆ ಎನ್ನುವುದರ ಸೂಚನೆ. ಮನೆಯಲ್ಲಿ ಜರಿಯೂ ಕಾಣಿಸಿಕೊಂಡರೆ ಖಂಡಿತವಾಗಿಯೂ ಅದು ತಾಯಿ ಮಹಾಲಕ್ಷ್ಮೀ ದೇವಿಯ ಆಗಮನದ ಸಂಕೇತ. ಇದರಿಂದ ಯಾವುದಾದರೂ ಒಂದು ಕಡೆಯಿಂದ ಖಂಡಿತ ಒಳ್ಳೆಯದು ಆಗುತ್ತದೆ. ಗೋಮಾತೆಯು ಪದೇ ಪದೇ ಮನೆಯ ಮುಂದೆ ಬಂದು ನಿಂತರೆ ಶುಭ ಸಂಕೇತ. ಗೋಮಾತೆಯು ಪದೇ ಪದೇ ಮನೆಯ ಮುಂದೆ ಕಾಣಿಸಿಕೊಂಡರೆ ನಿಮ್ಮ ಮನೆ ಒಳಗೆ ಬಂದರೆ ಅದಕ್ಕೆ ಫಲ ಆಹಾರಗಳನ್ನು ನೀಡಿ ಸಂತೃಪ್ತಿಗೊಳಿಸಿ. ಕೋತಿಯು ಮನೆಯ ಒಳಗೆ ಬಂದು ಮನೆಯಲ್ಲಿರುವ ಆಹಾರ ಅಥವಾ ಫಲಗಳನ್ನು ಸೇವಿಸಿದರೆ ಅದು ಶುಭದ ಸೂಚನೆ. ಪೂಜೆ ಮಾಡುವ ಸಮಯದಲ್ಲಿ ದೇವರ ಮೇಲೆ ಇರುವ ಪುಷ್ಪಗಳು ಬಲಭಾಗದಲ್ಲಿ ಬಿದ್ದರೆ ಅದು ಶುಭವಾದದ್ದು. ನೆನೆದ ಕಾರ್ಯಗಳು ಸಿದ್ಧಿಸುತ್ತವೆ. ಮುಸ್ಸಂಜೆ ಸಮಯದಲ್ಲಿ ಯಾರಾದರೂ ನಿಮಗೆ ತುಂಬಿದ ಬಿಂದಿಗೆ ಕೊಟ್ಟರೆ, ಹಾಲು ಕೊಟ್ಟರೆ ಅಥವಾ ಸಿಹಿ ಪದಾರ್ಥಗಳನ್ನು ಕೊಟ್ಟರೆ ಇದು ಜೀವನದಲ್ಲಿ ಒಳ್ಳೆಯ ದಿನಗಳು ಬರುವ ಸಂಕೇತ. ಪೊರಕೆ, ಆನೆ, ಹಲ್ಲಿ, ಶಂಖ ಹಾಗೂ ನಕ್ಷತ್ರ ಮತ್ತು ಹೂವು, ಹೊಸ್ತಿಲು, ಹಸು ಹೀಗೆ ಇವುಗಳು ಕನಸಿನಲ್ಲಿ ಕಾಣಿಸಿದರೆ ಸದ್ಯದಲ್ಲಿ ಧನ ಪ್ರಾಪ್ತಿಯಾಗುತ್ತದೆ ಎಂದರ್ಥ. ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಎಚ್ಚರವಾದರೆ ಅದು ಶುಭ ಸೂಚನೆ. ಬ್ರಾಹ್ಮಿ ಮುಹೂರ್ತವು ದೇವತೆಗಳು ಜಾಗೃತವಾಗಿರುವ ಸಮಯವಾಗಿರುವುದರಿಂದ ಇಂತಹ ವೇಳೆ ನಿದ್ದೆಯಿಂದ ಎಚ್ಚರವಾದರೆ ದೇವರ ಕೃಪೆ ಪ್ರಾಪ್ತಿಯಾಗಿದೆ ಎಂದೇ ಅರ್ಥ. ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಒಳ್ಳೆಯ ಕನಸುಗಳು ಕಂಡರೆ ಅದು ಒಳ್ಳೆಯ ಸಮಯದ ಆಗಮನದ ಸೂಚನೆ. ಸ್ನೇಹಿತರೆ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.